ಸಪೋರ್ಟ್ ಮಾಡಿದಿರೋ ಏನೋ ಗೊತ್ತಿಲ್ಲ. ಗಣಪತಿ ಇಡ್ತಾರೆ ಅಂತಂದ್ರೆ ಹೋಗ್ಬಿಡ್ರ ಸುಮ್ಮನೆ ಅಲ್ಲಿ ಏನೋ ಕುಣಿತೀರಾ, ಏನೋ ಡ್ಯಾನ್ಸ್ ಮಾಡ್ತೀರಾ. ನಾನು ಸುಮಾರು ಕಡೆ ಎಲ್ಲ ಹೋಗಿ ಬಂದೀನಿ, ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಆದರೆ ಇದು ಒಂದು ವಿಷಯ ಕೇಳಿ ನನಗೆ ರೋಮಾಂಚನ ಆಯಿತು. ಈ ಒಂದು ಚಿಕ್ಕ ವಯಸ್ಸಿನಲ್ಲೇ ಇದು ಆಡಳಿತದ ಬಗ್ಗೆ, ನಿರ್ವಹಣೆ ಬಗ್ಗೆ, ಆಮೇಲೆ ಸಂಘಟನೆ ಬಗ್ಗೆ ನಾವು ಎಲ್ಲ ಕಾಲೇಜ್ ಲೆವೆಲಲ್ಲಿ ಸಂಘಟನೆಯನ್ನು ಮಾಡಿದ್ದೀವಿ. ವಿದ್ಯಾರ್ಥಿ ಜೀವನದಲ್ಲೆಲ್ಲ ಕೆಲಸವನ್ನು ಮಾಡಿದ್ದೀವಿ. ರಾಜಕೀಯದಲ್ಲೆಲ್ಲ ಧುಮುಕಿ ಎಲ್ಲ ಮಾಡಿದ್ದೀವಿ. ಯಾಕಂದರೆ ನಾವು ವಿದ್ಯಾರ್ಥಿಗಳಿದ್ದಾಗ ಒಂಥರ ನಮ್ಮ ಭಾಷಣ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಆಮೇಲೆ ಯಾವುದೂ ಸ್ಟೇಜ್ ಮೇಲೆ ಬಿಟ್ಕೊಂತಿರ್ಲಿಲ್ಲ. ಮಾಸ್ಟರ್ಗಳು, ಲೆಕ್ಚರ್ಗಳು, ಅವರು ಇವರೆಲ್ಲ ಅವ್ರದ್ದೇ ಒಂದು ಕಂಡೀಷನ್ಸ್ ಇರೋದು. ಮಕ್ಕಳೆಲ್ಲ ಯಾರು ಕಾರಣ, ನಾನು ಅಧ್ಯಕ್ಷರು ಏನು ಕಾರಣ ನಮ್ಮ ಅಧ್ಯಕ್ಷರು ಸ್ವಲ್ಪ ಡ್ರೆಸ್ ಗೀಸ್ ಎಲ್ಲ ಅಧ್ಯಕ್ಷರು ಡ್ರೆಸ್ ಹಾಕ್ತಾರೆ. ತೇಜಸ್ ಮೇಡಮು, ದೀಪಿಕಾ, ತೇಜಸ್ ಅಲ್ಲ, ಉಪಾಧ್ಯಕ್ಷರದ್ದೇ ಭಾಳ ಕಿತಾಪತಿ. ನಮ್ಮ ಇವರಿದಾರಲ್ಲ, ನಮ್ಮ ಚಿಕ್ಕಣ್ಣವರು ಉಪಾಧ್ಯಕ್ಷರು. ಬನ್ನಿ. ಉಪಾಧ್ಯಕ್ಷರಿಗೆ ನಮಸ್ಕಾರ, ಅಧ್ಯಕ್ಷರಿಗೆ ನಮಸ್ಕಾರ, ಉಪಾಧ್ಯಕ್ಷರಿಗೆ ನಮಸ್ಕಾರ, ಕಾರ್ಯದರ್ಶಿಯವರಿಗೂ ನಮಸ್ಕಾರ. ಈ ಒಂದು ಗಣಪತಿ ಉತ್ಸವಕ್ಕೆ ಬಂದಿದ್ದೀನಿ. ಗಣಪತಿನೆಲ್ಲ ಪ್ರತಿಷ್ಠಾಪನೆ ಭಾಳ ದೊಡ್ಡ ಗಣಪತಿನೇ ಇಟ್ಟಿದ್ದಾರೆ. ಇದಕ್ಕೇನಿಲ್ಲ ಅಂದ್ರೂ ಒಂದು 20,000 ರೂಪಾಯಿ ಆಗಿರ್ಬೋದು ಅಂತ ನನ್ನ ಅಂದಾಜು. ಎಲ್ಲರೂ ಅಕ್ಕಪಕ್ಕದಲ್ಲಿ ನೀವೆಲ್ಲ ಇದ್ದೀರಾ ಚನ್ನಪಲ್ಲಿ ಲೇಔಟಲ್ಲಿ. ಇಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ಈ ಚನ್ನಪಲ್ಲಿ ಲೇಔಟಿಂದು ನಿಮಗೆಲ್ಲ ಭಾಳ ಚೆನ್ನಾಗಿ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಇಲ್ಲಿ ನನ್ನನ್ನು ಕರ್ಕೊಂಬಂದಿದ್ರು ಮಾಜಿ ಮುಖ್ಯಮಂತ್ರಿಗಳು ಎಸ್ ಬಂಗಾರಪ್ಪನವ್ರ ಮನೆ ಇಲ್ಲಿತ್ತು. ಮೈಲಾರೇಶ್ವರ ಲಾರಿ ಅವ್ರ ಮನೆ ಇಲ್ಲೇ ಇತ್ತು. ಅವ್ರು ಇದಾರ ಇಲ್ಲ ಗೊತ್ತಿಲ್ಲ ನನಗೆ. ಮೈಲಾರೇಶ್ವರ ಲಾರಿ ಅಂದರೆ ಒಂದು ಕಾಲದಲ್ಲಿ ಭಾಳ ಫೇಮಸ್ ಅದು. ಅವ್ರ ಮನೆ ಇಲ್ಲೇ ಇತ್ತು. ಇಲ್ಲಿ ಬಂಗಾರಪ್ಪನವರು ಸೈಟ್ ಇತ್ತು, ಅಲ್ಲಿ ಮನೆಯನ್ನು ಕಟ್ಸಿದ್ದಾರೆ. ಇಲ್ಲಿ ಕ್ಲಿನಿಕ್ ಏನೋ ಆಗಿರ್ಬೇಕು. ಇವಾಗ ನಾನು ಇತ್ತಿತ್ತಲಾಗ ಬಂದಿಲ್ಲ. ಆದರೆ ಈ ಥರದ್ದೊಂದು ಸಮಿತಿಯನ್ನು ಮಾಡ್ಕೊಂಡು ಈ ಥರದ್ದೊಂದು ಗಣಪತಿ ವಿಸರ್ಜನೆಗೆ ಮತ್ತು ಗಣಪತಿ ಸ್ಥಾಪನೆಗೆ ಎಲ್ಲ ನೀವೆಲ್ಲ ಯುವಕರು ಎಲ್ಲ ಕೈ ಜೋಡಿಸಿದ್ದೀರಾ. ಯುವಕರಿಗೆ ಎಲ್ಲರಿಗೂ ಸಂತೋಷ ಆಗಲಿ. ಈ ಹುಡುಗನ ನೋಡಿದೆ ಅಲ್ಲಿ ಟ್ರಾಫಿಕ್ ಕಂಟ್ರೋಲಿಗೆ ಅಂತೇಳಿ ಅಲ್ಲಿ ಯಾರು ಬರಬಾರ್ದು ಎಲ್ಲ. ಇದು ಏನಾಗುತ್ತೆ ಗೊತ್ತಾ, ಬೆಳೆಯುವ ಪೈರು ಮೊಳಕೆಯಲ್ಲೇ ಅಂದಂಗೆ. ನಾನು ಸುಮಾರು ಕಡೆ ಸ್ಟೇಜಲ್ಲಿ ಲೆಕ್ಚರ್ಗಳ ಹತ್ರ ಎಲ್ಲ ಹೋಗಿ ಮಾತಾಡ್ಬೇಕಾರೆ ನಾನು ಸ್ವಲ್ಪ ಧೈರ್ಯವಂತ ಮಾತಾಡ್ತಿದ್ದೆ. ಬೇರೆಯವರೆಲ್ಲ ಬರ್ತಿರಲಿಲ್ಲ, ಬರ್ರೋ ಅಂತ ಕರ್ಕೊಂಡೋಗಿ ಮಾತಾಡ್ತಿದ್ದೆ. ಹೆಣ್ಮಕ್ಳಂತೂ ಬರ್ತಾನೆ ಇರಲಿ ಬಿಡ್ರಿ. ಅವಾಗೆಲ್ಲ ಲಂಗದ ಕಾಲ ಅವಾಗ. ಈಗಾದರೂ ಚೂಡಿದಾರ ಅದು ಇದು ಪ್ಯಾಂಟ್ ಎಲ್ಲ ಹಾಕಂತಾರೆ ಹೆಣ್ಮಕ್ಳು. ಭಾಳ ನಾಚಿಕೆ, ಬಾಯ್ಸ್ ಗರ್ಲ್ಸ್ ಅಂತಿದ್ವಿ ಅವೆಲ್ಲ. ಈಗೆಲ್ಲ ಹೆಸರಿಡಿದು ಕಡಿತಕ್ಕಂಥದ್ದು, ಒಂದು ಮಿಂಗಲ್ ಆಗ್ತಕ್ಕಂಥ ವಾತಾವರಣ ತುಂಬ ಬೆಳವಣಿಗೆ ಆಗಿದೆ 2025ರಲ್ಲಿ. ಭಾಳ ಆನಂದ ಆಗಿದೆ ಬಂದಿದ್ದಕ್ಕೆ. ಅಧ್ಯಕ್ಷರಿಗೆ ನಾನು ವಂದಿಸ್ತಾ ಈ ಗಣಪತಿಯ ಒಂದು ಅವ್ರಿಗೆ ವಿದ್ಯಾ ಬುದ್ಧಿ ಎಲ್ಲದನ್ನು ಕೊಡಲಿ. ಯಾಕೆಂದರೆ ಕೆಲವರು ಇಂಜಿನಿಯರಿಂಗ್ ಸೇರ್ಕೊಂತೀರಾ, ಕೆಲವರು ಮೆಡಿಕಲಿಗೆ ಸೇರ್ಕೊಂತೀರಾ, ಕೆಲವರು BA BSc ಮಾಡಿ ಆಡಳಿತದಲ್ಲಿ ಹೋಗ್ತೀರಾ. ವಿಧಾನಸಭೆಯಲ್ಲಿ ಯಾರಿಗಾರ ಕೆಲಸ ಸಿಗ್ಬೋದು, ಇಲ್ಲ ಇದರೊಳಗೆ ಯಾರ MLA ಆಗಿ ಮಿನಿಸ್ಟರ್ ಆಗ್ತಕ್ಕಂಥ ಒಂದು ಸದಾವಕಾಶ ಸಿಗಲಿ ಅವ್ರುಗಳಿಗೆಲ್ಲ ಅಂತೇಳಿ ನಾನು ಶಿವಮೊಗ್ಗ ವಿರೂಪಾಕ್ಷ ಎಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಜನತೆಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಿಮ್ಮ ಮಕ್ಕಳು ಬೆಳೀಲಿ ತುಂಬ ಎತ್ತರಕ್ಕೆ ಅಂತೇಳಿ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸ್ತಾ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.